ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಮ್ದು RCB ನಾಲ್ಕನೇ ಮ್ಯಾಚ್ ಲಕ್ನೋ ಜೊತೆ ಮ್ಯಾಚ್ ಐತಿ. ಅದು ತವ್ರ ಮನಿ ನಮ್ಮ ಬೆಂಗಳೂರೊಳಗೆ ಮ್ಯಾಚ್ ಐತಿ. RCB ಮ್ಯಾಚ್ ಅಂದ್ರೆ ಟೆನ್ಷನ್ ಚಾಲು ನಮಗೆ. ಇವತ್ತು ಮ್ಯಾಚ್ ಇಲ್ರಿ, ನಿನ್ನೆ ಟೆನ್ಷನ್ ಚಾಲು ಆಗಿಬಿಟ್ಟಿರ್ತದೆ. ಅವನೊಂದು ಹೋದ ಮ್ಯಾಚ್ ಅಟ ಕಲ್ಕತ್ತಾ ಜೊತೆ ಇತ್ತು. ನಮ್ಮ ಬಾಲರ್ಗಳು ಒಂದು ಅದ್ಭುತವಾದ ಪ್ರದರ್ಶನದಿಂದ ನಾವು ಮ್ಯಾಚನ್ನು ಬಿಟ್ಕೊಡುವಂಥ ಒಂದು ಪರಿಸ್ಥಿತಿ ಬಂತದು. ಎಲ್ಲರಿಗೂ ಹೆಲ್ಪ್ ಆಗೈತೆ ಹೋಮ್ ಪಿಚ್. ನಮ್ಮ RCB ಅಟ್ಟ ಆಗಾಕತ್ತಿಲ್ಲ. ಅವನು ಈ ಬೆಂಗಳೂರದಾಗ ಮ್ಯಾಚ್ ಐತಂದ್ರು ನಮಗೆ ಟೆನ್ಷನ್ ರೀ. ಓಸು ಟೀಮಿಗೆ ಹೆಲ್ಪ್ ಆಗ್ಯಾವ ಬಿಡ್ರಿ. ಅದು ನಿನ್ನೆ ಮುಂಬೈದವ್ರು ಅವರು ಹೋಮ್ ಪಿಚ್ದಾಗ ಸೋತ್ರು. ಅವ್ರದ್ರೆ ಟೈಮ್ ಇಟ್ಟು ಸುಮಾರು ನಡೆದೈತ್ಲ. ಅವನವನು ಬ್ಯಾಡದು. ನಮ್ಮ RCB ಬೇಸಿ ಅದು ಹೇಸಿ ಆಗಿಬಿಟ್ಟೈತಿ. ಅವ್ರವ್ರಿಗೆ ಬಿಟ್ಟಿದ್ದು. ಇನ್ನು ನಮ್ಮ RCB ನೋಡ್ರಿ, ಗೆದ್ದಿದ್ಕಿಂತ ಸೋತಿದ್ದ ಹೆಚ್ಚ. ನೀವು ಪೂರ್ತಿ IPL ಚೆಕ್ ಮಾಡಿದ್ರು ಬೆಂಗಳೂರದಾಗ ನಮ್ಮ RCB ಭಾಳ ಮ್ಯಾಚ್ಗಳನ್ನು ಸೋತೈತಿ. ಯಾಕೆ ಅನ್ನುವಂಥದ್ದು ಅದು ಗೊತ್ತಾಗಲಾರ್ದ ಮಾತದು. ಇವತ್ತು ನೋಡ್ರಿ ಲಕ್ನೋ ಜೊತೆ ಮ್ಯಾಚ್ ಐತಿ. ಲಕ್ನೋದ ಒಂದು ಮ್ಯಾಚ್ ಗೆದ್ದಾರ, ಒಂದು ಮ್ಯಾಚ್ ಸೋತಾರ್ರಿ ಅವರು. ಇನ್ನು ನಮ್ಮ RCB 3 ಮ್ಯಾಚ್ ಆಡೀವಿ ನಾವು. ಅದ್ರಾಗ 2 ಸೋತೀವಿ, 1 ಗೆದ್ದೀವಿ. ಇವತ್ತು ಬದಲಾವಣೆ ಏನೇನು ಮಾಡ್ಬೇಕು ನಮ್ಮ RCB ಹೆಂಗೆ ಆಡಿದ್ರ ಆಟ ಗೆಚ್ಚಾಕೈತೆ ಅನ್ನುವಂಥದ್ದು ನಾನು ಹೇಳ್ತೇನೆ ಕೇಳ್ರಿ. ಅದಕ್ಕ ಅಂಥೇಳಿ ಒಂದು ಪೇಪರ್ ಒಂದು ಪೆನ್ ಹಿಡ್ಕೊಂಡ ಬಂದ್ಬಿಟ್ಟು ಹಿಂಗಂದ್ರೆ ಕೆಲ್ಸ ಆಗಂಗಿಲ್ರಿ. ಮತ್ತೆ ಏನು ಮಾಡೋದು ಅವನು ಮ್ಯಾಚ್ ನಡೆಯೋ ಟೈಮ್ದಾಗ ಕ್ಯಾಲ್ಕುಲೇಟರ್ ಕೈಯಾಗಿ ಹಿಡ್ಬೇಕು. ಮ್ಯಾಚ್ಗಿಂತ ಮುಂಚೆ ಅವನು ಒಂದು ಪೇಪರ್ ಪೆನ್ ಹಿಡ್ಕೊಂಡು ಕುಂದಿರ್ಬೇಕು. ನೀವು ಇವ ಆಡ್ಬೇಕು, ಇವ ಹಿಂಗೆ ಆಡ್ಬೇಕು, ಅವ ಹಂಗೆ ಆಡ್ಬೇಕು ಅನ್ನೋಂಥದ್ದು ನಾವ ಚರ್ಚೆ ಮಾಡೋದಾಗೈತೆ. ಅವನೊಂದು ಮ್ಯಾನೇಜ್ಮೆಂಟ್ದವ್ರು ಅವನವನ್ನ ಏನು ತಲೆ ಕೆಡಿಸ್ಕೊಳ್ಳಾರ ಲೆಕ್ಕ ಆಗಿಬಿಟ್ಟೈತ್ರಿ. ಯಾವ ಹೊಡಿತಾನ ಬಾಲರ್ ಅವ್ನಿಗೆ ಕೊಡೋದು. ಅವನವ್ನು ಏನು ಆಟ ಹಚ್ಚಿರ ಅವನವನು ಇಲ್ಲಿ ಹೊಯ್ಕೊಳ್ಳೋದಾಗೈತೆ. ನಮ್ದು ಇಲ್ಲಿ ಪರಿಸ್ಥಿತಿ ನಮ್ದು ನೋಡ್ರಿ. ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ನಮ್ಮ RCBದವ್ರು ಬಂದುಪ್ಪ. ಇವತ್ತು ಟಾಸ್ ಏನ್ರಿ ಗೆದ್ರಿ ಅಂದ್ರೆ ಪೈಲಾ ಬಾಲಿಂಗ್ ತೊಗೋಬೇಕ್ರಿ. ಇವತ್ತು ಬ್ಯಾಟಿಂಗ್ ಇವರು ಆಡಿದ್ರೆ ಕೆಲಸ ಆಗಂಗಿಲ್ಲ. ಯಾಕಂದ್ರೆ ಇವರು ಹುಯ್ ಅಂತ ಹೊಡೆಯೋದ್ರೆ 300 ರನ್ ಹೊಡೆದ್ರು ನಮ್ಮ ಬಾಲರ್ಗಳು ಮ್ಯಾಲ ನಮಗೆ ವಿಶ್ವಾಸ ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಫಸ್ಟ್ ಬಾಲರ್ಗಳ ಮೇಲೆ ಕೊಟ್ಬಿಡೋದು. ಎಷ್ಟು ಕೊಡ್ತೀರಿ ಕೊಡ್ರಲಿ ರನ್, ನೀವು ಎಷ್ಟು ಕೊಡ್ತೀರಿ ಕೊಡ್ರಿ. ಅದಾವು ಬ್ಯಾಟ್ಮನ್ಸ್ಗಳು ಹೊಡಿತಾವು. ಆದ್ರೆ ಏನು ಮಾಡೈತಿ ಇದು ಬಾಲರ್ಗಳ ಮೇಲೆ ನಮಗೆ ವಿಶ್ವಾಸ ಇರ್ಲಾರ್ದಂಗೆ ಆಗಿಬಿಟ್ಟೈತಿ. ನೋಡ್ರಿ ನಮ್ದು RCB ಫಸ್ಟ್ ಬ್ಯಾಟಿಂಗ್ ಡುಪ್ಲೆಸಿಸ್ ಅವರು, ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ನಮ್ಮ ಕ್ಯಾಪ್ಟನ್ ಇಂದ ರನ್ ಬರಾಕತ್ತಿಲ್ಲ. ಅದೊಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತೆ. ಕಾಕಾ ಹಿಂದಿನ ಮ್ಯಾಚ್ ಒಂದು ಹಿಂದೆ ಹೊಡೆದ ಮತ್ತೆ ಗಸಗ್ರಿ ಇನ್ನೊಂದು ಹಿಂದೆ ಹೊಡ್ಯಾಕ ಹೋಗಿ ಔಟ್ ಆಗ್ಬಿಟ್ಟ. ಒಂದು ಸ್ವಲ್ಪ ಸ್ಟ್ಯಾಂಡ್ ಆಡ್ರಿ. ಸ್ಟ್ಯಾಂಡ್ ಅಂದ್ರೆ ಹೆಂಗೆ ಒಂದು 6-7 ಓವರ್ ಸ್ಟ್ಯಾಂಡ್ ಆಗೋದಿಲ್ಲ. ಒಂದು 2 ಓವರ್ ನೋಡ್ಕೋರಿ. ಆಮೇಲೆ ತಿರುಗಾಡಿ ಬಿಡಬೇಕು. ಪಿಚ್ ಸಾಣದೈತಿ, ಸಿಕ್ಕಾಪಟ್ಟೆ ರನ್ ಬರ್ಬೇಕು. ಅಕಸ್ಮಾತ್ ಅವ್ರು ಟಾಸ್ ಏನಾರ ಗೆದ್ರಪ್ಪ ಅಂದ್ರೆ ಅವ್ರು ಬಾಲಿಂಗ್ ತೊಗೊಂಡು ನಮ್ಮ RCBದವ್ರಿಗೆ ಬ್ಯಾಟಿಂಗ್ ಆಡಕ್ಕಂತ ಕಳಿಸಿದ್ರೆ ಸರಳ 220 ಮ್ಯಾಗ ರನ್ ಹೊಡಿಲೇಬೇಕ್ರಿ. ಅಂದ್ರೆ ಕೆಲಸ ಆಕೈತಿ. ಯಾಕಂದ್ರೆ ಪಿಚ್ ಸಾಣದೈತಿ. ಡುಪ್ಲೆಸಿಸ್ ಅವರಿಂದ ರನ್ ಬರಾಗತ್ತಿಲ್ಲ. ನಮ್ಮ ವಿರಾಟ್ ಕೊಹ್ಲಿ ಅವರು 3 ಮ್ಯಾಚ್ ಆಡ್ಯಾರ. ಕೆಲವ್ರು ಅಂತಿರ್ಬೋದು ಅವ್ರು ಸ್ಲೋ ಆಡ್ತಾರೆ. ಮತ್ತು ನೋಡ್ರಿ ಈ ಕಡೆ ವಿಕೆಟ್ ಹೊಂಟಾವ ಅಂದ್ರೆ ಈ ಗಡಿನೂ ಹೊಡಿ ಆಡ್ಲಾಕ ಹೋಗಿ ಕೂತಾರ ಅಂದ್ರೆ ಕೆಲಸ ಆಗಂಗಿಲ್ಲ. ಅದಕ್ಕೆ ಸ್ವಲ್ಪ ನಿಂತು ಅವನವನು ಅಟ್ಟ ಒಂದು 70-80 ರನ್ ಹೊಡೆದ್ರೆ ಅದ ಒಂದು ಟೀಮಿಗೆ ದೊಡ್ಡ ಹೆಲ್ಪ್. ಇನ್ನು ಕ್ಯಾಮ್ರಾನ್ ಗ್ರೀನ್, ಮ್ಯಾಕ್ಸ್ವೆಲ್ ಅವರಿಂದಂತರೂ ರನ್ನ ಬರಾಕತ್ತಿಲ್ಲ. ಅವನವನು ಈ 20-30 ಹೊಡೆದ್ರೆ ಅವ್ರಿಗೆ ಶೋಭೆ ತರುವಂಥದ್ದೆಲ್ಲ. ಅವನವು 10 ಬಾಲ್ದಾಗ 30 ರನ್, 20 ಬಾಲ್ದಾಗ 50 ರನ್ ಹೊಡೆಯುವಂಥ ಪ್ಲೇಯರ್ಗಳು ಅದಾವು. ಅವ್ರ ಕಡೆಯಿಂದ ರನ್ ಬರಲೇಬೇಕು. ಇಲ್ಲ ಅಂದ್ರೆ ಪರಿಸ್ಥಿತಿ ಭಾಳ ಗಂಭೀರ ಆಕೈತಿ. ಇನ್ನು ನಮ್ಮ ರಜತ್ ಪಟೇದಾರ ಅಟ ರನ್ ಬರಲೇಬೇಕು. ಅವ್ರ ಕಡೆಯಿಂದನೂ ರನ್ ಬರಾಕತ್ತಿಲ್ಲ. ಇವತ್ತಿನ ಆಡಿಸ್ತಾರೋ ಹೊರಗೆ ಇಡ್ತಾರೋ ಗೊತ್ತಿಲ್ಲ. ಇನ್ನು ಕೊನೆ ಮೂಮೆಂಟ್ದಾಗ ನಮ್ಮ ದಿನೇಶ್ ಕಾರ್ತಿಕ್ ಸಾಹೇಬ್ರ ಕೈ ಹಿಡ್ದಾರ ನಮ್ಗೆ ದೊಡ್ಡ ಅನುಕೂಲ ಆಗಿಬಿಟ್ಟೈತಿ. ಇದು ಬ್ಯಾಟಿಂಗ್ ಲೈನಪ್ಪ ಅಂದ್ರೆ. ಇನ್ನು ಬಾಲಿಂಗ್ ನೋಡ್ರಿ ಭಾಳ ಡೇಂಜರ್ ಐತಿ. ಸಿರಾಜ್ ಅಣ್ಣ ಅಂತರೂ ವಿಕೆಟೇ ತೆಗಿಯಾಕತ್ತಿಲ್ಲ. ಪ್ರತಿ ಓವರಿಗೆ ಅವ್ರು ಸರಾಸರಿ 9-10 ರನ್ ಕೊಡತ್ತಾರ. ಹಿಂಗಂದ್ರೆ ಕೆಲಸ ಆಗಂಗಿಲ್ಲ ರೀ. ರನ್ ನಮಗೆ ಪವರ್ ಪ್ಲೇಯರ್ದಾಗ ವಿಕೆಟ್ ತೆಗೆಯುವಂಥ ಪ್ಲೇಯರ್ ಅದು. ಯಾಕೋ ಈ ವರ್ಷ ಟೈಮ್ ಅವ್ರದ್ದು ಸುಮಾರು ನಡೆದೈತಿ. ಅವರಿಗೆ ಸ್ವಲ್ಪ ವಿಕೆಟ್ ತೆಗೆದ್ರೆ ನಮ್ಗೆ ಭಾಳ ಅನುಕೂಲ ಆಕದ. ಅವ್ರಿಗೆ ಅಂದ್ರೆ ಅವ್ರು ವಿಕೆಟ್ ತೆಗಿಬೇಕ್ರಿ. ಅವರು ಬಾಲಿಂಗ್ ಸ್ವಲ್ಪ ಚಲೋ ಆಗ್ಬೇಕು. ಇನ್ನು ನೋಡ್ರಿ ಮೊಹಮ್ಮದ್ ಸಿರಾಜ್ ಒಂದ್ ಕಡೆ ಆದ್ರೆ ಯಶ್ ದಯಾಳ್ ಅವರು ಒಂದು ಮ್ಯಾಚ್ ಏನೋ ಚಲೋ ಆಡಿದ್ರು. ಹೋದ ಮ್ಯಾಚ್ ಅಂತೂ ಪೂರ್ತಿ ಈ ಕಡೆ ಫೀಲ್ಡಿಂಗು ಕೆಡ್ತು, ಬಾಲಿಂಗು ಕೆಡ್ತು. ಇನ್ನು ಅಲ್ಜರಿ ಜೋಸಫ್ 10-11 ಕೋಟಿ ಕೊಟ್ಟು ತಗೊಂಡಾರ. ಯಾವ ಒಂದು ಮಾರಿ ನೋಡಿ ತಗೊಂಡಾರ ನನಗೆ ತಿಳಿದಾರ ಲೆಕ್ಕ ಆಗಿಬಿಟ್ಟೈತಿ. ಇನ್ನು ಆ ಕ್ಯಾಂಡಿಡೇಟಿಗೆ ಸರಳ ಅವ್ರು ಹೊರಗೆ ಇಡ್ಲೇಬೇಕು. ನೋಡ್ರಿ ಸಾಕಷ್ಟು ಒಂದು ಬೇಡಿಕೆ ಐತಿ ಅಭಿಮಾನಿಗಳದ್ದು. ಏನಪ್ಪ ಅಂದ್ರೆ ಅವ್ರ ಬದಲಿಗೆ ಯಾರಿಗೆ ಹಾಕ್ಬೇಕಪ್ಪ ಅಂದ್ರೆ ಒಂದು ಗಿಲ್ ಆಲ್ರೌಂಡರ್ ಪ್ಲೇಯರ್ ಅಲ್ಲಿ ಹೊರಗಿಟ್ಟಾರ್ರಿ. ಹೊರಗಿಟ್ಟಾರ ಆ ಪ್ಲೇಯರ್ನ ಒಳಗೆ ಹಾಕ್ಲೇಬೇಕು. ಅವನವ್ರು ಆಲ್ರೌಂಡರ್ ಗಿಲ್ ಬ್ಯಾಟಿಂಗ್ ಐತೆ. ಅವ್ರ ಬ್ಯಾಟಿಂಗ್ ಅವನೊಂದು ತಿರುಗಾಡಿ ಬಡಿಯುವಂಥದ್ದು ಬ್ಯಾಟಿಂಗ್ ಐತಿ. ವಿಲ್ ಜಾಕ್ಸ್ ಅವ್ರಿಗೆ ತಗೊಳ್ಳೇಬೇಕು. ಇಂಗ್ಲೆಂಡ್ದವ್ರು ಅದಾರ್ರಿ. ಅವರು ಚಲೋ ಬ್ಯಾಟಿಂಗ್ ಐತಿ, ಆಲ್ರೌಂಡರ್ ಅದಾರ್ರಿ ಅವರು. ಇನ್ನು ವಿಜಯ್ ಕುಮಾರ್ ವೈಶಾಖ್ ನಮ್ಮ ಕರ್ನಾಟಕದ ಪ್ಲೇಯರ್. ಹೋದ ಮ್ಯಾಚ್ ಅವ್ರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತೊಗೊಂಡು ಒಂದು ವಿಕೆಟ್ ತೆಗೆದ್ರು. ಚಲೋ ಬಾಲಿಂಗ್ ಹಾಕ್ಲಾತಿದ್ರು. ಅವ್ರಿಗೆ ಆಡಿಸ್ಲೇಬೇಕ್ರಿ. ಅವರು ಇಂಪ್ಯಾಕ್ಟ್ ಇಲ್ಲಪ್ಪ ಅವ್ರಿಗೆ 11ರೊಳಗೆ ಇಟ್ಟು ಬಿಡ್ರಿ. ಅವ್ರನ್ನ ಆ ಬೇರೆ ಪ್ಲೇಯರ್ನ ಸರಿಸ್ರಿ. ಅವ್ರಿಗೆ ಆಡ್ರಿ ಚಲೋ ಬಾಲಿಂಗ್ ಹಾಕ್ಲಾಕತ್ತಾರ. ಅವನು ಒಯ್ದು ಅವ್ರನ್ನೂ ಹೊರಗೆ ಇಡುವಂಥ ಪರಿಸ್ಥಿತಿ ತಂದಿಟ್ರ. ಇನ್ನೊಬ್ಬ ವಿದೇಶಿ ಆಟಗಾರರಿ ಲಾಕಿ ಫರ್ಗ್ಯೂಸನ್ ಅದಾರ. ಅವ್ರದ್ದು
ಗಿಚ್ ಗಿಲ್ ಬಾಲಿಂಗ್ ಐತಿ ಸರಳ. ಇವತ್ತು ಇವು ಎರಡು ಪ್ಲೇಯರ್ಗಳನ್ನ ಒಳಗೆ ಹಾಕಲೇಬೇಕು. ಯಾರಿಗೆ ನೀವು ಹೊರಗೆ ಇಡ್ತಾರೆ ನಮಗೆ ಗೊತ್ತಿಲ್ಲ. ಇವು ಅಂತೂ ಡೇಂಜರ್ ಖತರ್ನಾಕ್ ಪ್ಲೇಯರ್ಗಳು ಅದಾವು. ಈ ಥರದ ಬದಲಾವಣೆಗಳು ನಮ್ಮ ಆರ್ ಸಿ ಬಿದಾಗ ತಗೊಳ್ಳೇಬೇಕು. ಯಾಕಂದ್ರೆ ಒಂದು ಮ್ಯಾಚ್ ನಾವು ಸೋತ ಮೇಲೆ ಇನ್ನೊಂದು ನಾವು ಮ್ಯಾಚ್ ಅವ್ರಿಗೆ ಚಾನ್ಸ್ ಕೊಡು ಅನ್ನೋಂಥದ್ದು ಅದು ದಡ್ತನ. ಆದ್ರೆ ಈಗ ನಮ್ಗೆ ಅಟ್ಟ ಟೈಮ್ ಇಲ್ರಿ. ಈಗ ನಾವು ಚಾನ್ಸ್ ಕೊಡ್ಕೋತ ಹೋಗೋಟಿಗೆ ಅಟ್ಟ ಒಂದು 8-10 ಮ್ಯಾಚ್ ಆಗಿಬಿಟ್ಟಿರ್ತಾವೆ. ನಾವು ಉಳಿದದ್ದ 4-5 ಮ್ಯಾಚ್ದಾಗ ನಾವು ಓಸು ಗೆದ್ದು ಪಾಯಿಂಟ್ ಟೇಬಲ್ದಾಗ ನಾವು ಟಾಪ್ನಾಗ ಬರ್ತೀವಿ ಅನ್ನೋಂಥದ್ದು ಅದು ಭಾಳ ಕಷ್ಟಕರ ಇರ್ತೈತಿ. ಅದಕ್ಕೆ ಈಗ ಏನು ಸ್ಟಾರ್ಟಪ್ ಈಗ 4ನೇ ಮ್ಯಾಚ್ ಐತಿ. ಈಗಲಿಂದನೇ ಬೌಲಿಂಗ್ದಾಗ ಸ್ವಲ್ಪ ಹಿಡಿತಿರ್ಬೇಕ್ರಿ. ಹಿಡಿತಿಲ್ಲ ಅಂದ್ರೆ ನಾವು ಮ್ಯಾಚನ್ನು ಕಳ್ಕೊಬೇಕಾಕೈತಿ. ನೋಡೋಣ ಇವತ್ತು ಆರ್ ಸಿ ಬಿ ನಾವು ಹೇಳಿರ್ತೀವಿ. ನಾವು ಇಲ್ಲಿ ಅಭಿಮಾನಿಗಳು ಹೊಯ್ಕೊಳ್ಳೋದಾಗೈತಿ. ಇನ್ನು ಅವ್ರು ಮ್ಯಾನೇಜ್ಮೆಂಟ್ದವ್ರು ತಿಳ್ಕೊಂಡು ಈ ನಾವು ಅಭಿಮಾನಿಗಳೊಂದು ಕೂಗಿಗೆ ಅವ್ರು ಸ್ಪಂದಿಸಿ ಸ್ವಲ್ಪ ಟೀಮ್ದಾಗ ಬೌಲಿಂಗ್ದಾಗ ಬದಲಾವಣೆ ಅಂತಂದ್ರೆ ಮ್ಯಾಚ್ ನಮ್ದು ಆಕೈತ್ರಿ. ಇಲ್ಲಿಕಂದ್ರೆ ಮತ್ತೆ ಸ್ವಲ್ಪ ನಮ್ಗೆ ಕಷ್ಟ ಆಕೈತಿ. ನೋಡು ಇವತ್ತು ಮ್ಯಾಚ್ ಒಳಗೆ ಏನಾರು ಬದಲಾವಣೆ ಮಾಡ್ತಾರ ಅನ್ನುವಂಥದ್ದು. ನಿಮ್ಮ ಪ್ರಕಾರ ಏನು ಬದಲಾವಣೆ ಮಾಡ್ಬೇಕು ಅನ್ನೋಂಥದ್ದು ಕಮೆಂಟ್ ಮಾಡ್ರಿ. ಅಕಸ್ಮಾತ್ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಎಷ್ಟು ರನ್ ಹೊಡಿಬೋದು, ಅಕಸ್ಮಾತ್ ಬೌಲಿಂಗ್ ನಮ್ಮ ಆರ್ ಸಿ ಬಿ ಹಾಕ್ಲಾಕತ್ತಾರ ಅಂದ್ರೆ ಲಕ್ನೋದವರಿಗೆ ಎಷ್ಟು ರನ್ ಒಳಗೆ ಕಟ್ಟಿ ಹಾಕ್ಬೋದು ಅನ್ನೋಂಥದ್ದು ಕಮೆಂಟ್ ಮಾಡ್ರಿ. ನೋಡಿ ನೀವು ಮ್ಯಾಚ್ ಮುಗಿದ ಮತ್ತೆ ಗಿಲಿ ರಿವ್ಯೂ ಒಳಗೆ ಮತ್ತೆ ಬರ್ತೀರಂತ್ರಿ. ಈ ಸಲ ಕಪ್ಪ ನಮ್ದ ಐತಿ.